ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಉಮೇಂದ್ರ ರೆಡ್ಡಿ ಸರ್, ಈಗ ನಿಮ್ಮದು ಬೋರ್ವೆಲ್ ರೀಚಾರ್ಜ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಸುಮಾರು 10 ವರ್ಷದ ಆಗಿದೆ ಸರ್. 10 ವರ್ಷ ಇದೇ ಬೋರ್ವೆಲ್ ಸರ್ ಈ ರೀಚಾರ್ಜ್ ಮಾಡಿದ್ದು. ಎಷ್ಟು ಆಳ ಇದೆ ಸರ್? ಇದು ಆಳ 430 ಅಡಿ ಇದೆ ಸರ್. ಬೋರ್ ಕೊರ್ಸಿ 2011ನಲ್ಲಿ ಸರ್. 2011ನಲ್ಲಿ ಬೋರ್ ಕೊರ್ಸಿದ್ದೀನಿ ಸರ್. ಕೇಸಿಂಗ್ ಎಷ್ಟು ಹೋಗಿದೆ ಸರ್? ಕೇಸಿಂಗು ಒಂದು 30 ಅಡಿ ಹೋಗಿದೆ ಸರ್. 30 ಅಡಿ ಹೋಗಿದೆ. ಎಷ್ಟು ಅಡಿಗೆ ಸ್ಟಾರ್ಟ್ ಆಯ್ತು ಸರ್? ಸೊ ನೀರು ಆವಾಗ 2011ನಲ್ಲಿ 60 ಅಡಿಗೆ ಕಾಣಿಸ್ಕೊಂತು ತೇವ. ಆಮೇಲೆ 120 ಅಡಿಗೆ ಒಂದು ಅರ್ಧ ಇಂಚ್ ಏನೋ ಬಂತು. ಆಮೇಲೆ ಒಂದು 3ನೇ ಕಟ್ಟು ಒಂದು 200 ಅಡಿಗೆ ಬಿತ್ತು ಸರ್. ಆಮೇಲೆ 300 ಅಡಿಯಿಂದ 400ವರೆಗೂ ಏನು ಬರಲಿಲ್ಲ. ಆಮೇಲೆ 400 ಅಡಿಗೆ ಏನು ನನಗೆ 2 ಇಂಚ್ ಬರ್ತದೆ ಸರ್. 2 ಇಂಚ್ ಬಂತು. 2 ಇಂಚ್ ಬಂತು. ಆಮೇಲೆ ಬಿಫೋರು ಇದು ಆಗೋದಕ್ಕಿಂತ ಮುಂಚಿತವಾಗಿ ಗ್ಯಾಪ್ ಹೊಡಿತಾ ಇತ್ತು ಬಿಫೋರು ರೀಚಾರ್ಜ್ ಮಾಡೋದಕ್ಕಿಂತ. ಒನ್ಸ್ ರೀಚಾರ್ಜ್ ಆದಮೇಲೆ ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್ ಅಂದರೆ ಬೋರ್ ಪಕ್ಕದಲ್ಲೇ ಕೃಷಿ ಹೊಂಡ ಮಾಡಿಸ್ಬಿಟ್ಟಿದ್ದೀನಿ ಸರ್. ಬೋರ್ ಪಕ್ಕದಲ್ಲೇ ಈ ಕೃಷಿ ಹೊಂಡ ಸರ್. ಇದು ಪಕ್ಕದಲ್ಲೇನೆ ಸರ್. ಜಮಾ ಆಗುತ್ತೆ ಸರ್. ಎಲ್ಲ ಜಮಾ ಆಗುತ್ತೆ ಸರ್. ನಾನೇನು ಎಲ್ಲವಕ್ಕೂ ಎಲ್ಲ ಪೈಪ್ ಕನೆಕ್ಷನ್ ಆಗಿದೆ ಸರ್. ಇದಕ್ಕೆ ಮಳೆಗಾಲದಲ್ಲಿ ಬಂದರೆ ನಂದು ಈ ನಾನು ನಿಂತ್ಕೊಂಡಿರೋ ಜಾಗ ಎಲ್ಲ ಸುಮಾರು ಒಂದು ವಾರ ನೀರಿರ್ತದೆ ಸರ್. 1 ಮೀಟ್ರ್ ಮೇಲೆ ನನಗೆ ನಿಲ್ಲುತ್ತೆ. ಬೋರೆಲ್ಲ ಮುಳುಗಿಬಿಡ್ತದೆ ಸರ್. ಬೋರು ಕೃಷಿ ಹೊಂಡ ಎಲ್ಲನೂ ನನಗೊಂದು ಸಾರಿ ಕೃಷಿ ಹೊಂಡ ತುಂಬಿದರೆ ಸರ್ 2 ಇದೆ ಸರ್. ಇದು ನಾನು ಸರ್ಕಾರದಿಂದ ಮಾಡಿಸ್ಕೊಂಡಿದ್ದೆ. ಇವಾಗ ಮೋಟ್ರು ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎತ್ಕೊಂಡು ಸರ್. ಬೋರ್ ಡೈರೆಕ್ಟ್ ನಂದು ಪೈಪ್ ಲೈನ್ ನಂದು ಇಂಡಿವಿಜುವಲಿ ನಾನು ಬೋರ್ನಿಂದ ಪೈಪ್ಗೆ ನಾನು ಹೊರಗಡೆ ಎಲ್ಲಿ ಬಿಟ್ಟಿಲ್ಲ ಸರ್. ಎಲ್ಲ ಕನೆಕ್ಷನ್ನು 4 ಬೋರ್ದೇನು ನನ್ನ ಭೂಮಿಯಲ್ಲಿ 3 ಇಂಚಿನ ಪೈಪ್ ಹಾಕ್ಕೊಂಡ್ಬಿಟ್ಟು ನಂದು ಎಲ್ಲೆಲ್ಲ ಅಲ್ಲೇದಲ್ಲೇ ವಾಲ್ ಮಾಡ್ಕೊಂಡಿದ್ದೀನಿ ಸರ್. ಇವಾಗ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ವಾಲ್ ಓಪನ್ ಮಾಡಿದ್ರೆ ಅಲ್ಲಿ ನೀರು ಡ್ರಿಪ್ಗೆ ಹೋಗುತ್ತೆ. ಅಡಿಕೆ ಗಿಡಕ್ಕೆ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಹೋಗುತ್ತೆ ಸರ್. ನನ್ನ ಭೂಮಿಯಲ್ಲಿ ಎಲ್ಲಿ ಸಲಿಕೆ ತಗೊಂಡು ಫ್ಲಡ್ ಹಾಯಿಸ್ಟಿಂಗು ನಾನು ಎಲ್ಲಿ ಮಾಡ್ಕೊಂಡಿಲ್ಲ ಸರ್. ಯಾಕಂದರೆ ನಾನು ಒಬ್ಬನೇ ಇರೋದ್ರಿಂದ ನನಗೆ ಡ್ರಿಪ್ ಮುಖಾಂತರನೇ ನೀರು ಹೋಗ್ಬಿಟ್ಕೊಂಡಿದ್ದೀನಿ ಸರ್. 2 ಇಂಚ್ ಪ್ರೆಷರ್ ಬರ್ತದೆ ಸರ್. ಗ್ಯಾಪ್ ಇಲ್ಲ ಸರ್. ಕಂಟಿನ್ಯೂಸ್ ಬರ್ತದೆ. 10 ವರ್ಷದಿಂದ ಗ್ಯಾಪ್ ಬರ್ತಾ ಇತ್ತು ಸರ್. ಕೆಲವು ವರ್ಷದಲ್ಲಿ ತುಂಬೋದಿಲ್ಲ. 1 ವರ್ಷ 2 ವರ್ಷ ತುಂಬೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ ಹೊರತು ನೀರಿಂದು ನನಗೇನು ತೊಂದರೆ ಇಲ್ಲ ಸರ್. ನೀರಿನ ತೊಂದರೆ ಇಲ್ಲ ಸರ್. ಇನ್ನೊಂದು ಬೋರು ಇದೆ ಸರ್. ನಾನು 2 ಬೋರ್ಗೂ ನಾನು ಕೃಷಿ ಹೊಂಡನೇ ಮಾಡಿಸಿದ್ದೀನಿ ಸರ್. ಅರ್ಜೆಂಟು ನೀವು ರೀಚಾರ್ಜ್ ಮಾಡಿಕೊಟ್ರು ನನ್ನ ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮಲ್ಲಿ ಕೃಷಿ ಹೊಂಡ ಅಲ್ಲೊಂದು ಮಾಡ್ಕೊಂಡಿದ್ದೀನಿ ಸರ್. ನನಗೆ ಯಾವಾಗ ಅದು ಕೃಷಿ ಹೊಂಡ ಆ ಕಡೆದು ನನಗೆ ಸುಮಾರು ಒಂದು ಅರ್ಧ ಇಂಚು ಬರ್ತಾಯಿತ್ತು ಸರ್. ಫಸ್ಟು ಬಿಫೋರು ರೀಚಾರ್ಜ್ ಮೊದಲು ರೀಚಾರ್ಜ್ ಮಾಡಿದ್ಮೇಲೆ 1 ಇಂಚ್ ಬಂತು ಸರ್. ಆಮೇಲೆ ಕೃಷಿ ಹೊಂಡ ಆದಮೇಲೆ 1.5 ಇಂಚು 1.25 ಇಂಚು ಬರುತ್ತೆ ಸರ್. 1.25 ಇಂಚು ನನಗೆ ಯಾವ ಕಾಲದಲ್ಲೂ ಅದು ನನಗೆ ಬರ್ತಾನೆ ಇದೆ ಸರ್. ವಿತೌಟ್ ಗ್ಯಾಪು ಬರ್ತಾ ಇದೆ ಸರ್. ವಿತೌಟ್ ಗ್ಯಾಪ್. ಕೃಷಿ ಹೊಂಡ 62 ಅಡಿ 62 ಅಡಿ ಸರ್. 62 9 ಮೀಟ್ರು ಸರ್. 9 ಮೀಟ್ರು. ಇವಾಗ ಅದು ಮೇಂಟೆನೆನ್ಸ್ ಇಲ್ದಿದ್ದಾಗೆ ಆ ಮಳೆ ಬಂದಾಗ ತುಂಬಿಕೊಂಡಿದೆ ಸರ್. ಒಂದು ಶಿಲ್ಟು 1 ಮೀಟ್ರಷ್ಟು ತುಂಬಿಕೊಂಡಿದೆ ಸರ್. ಯಾಕಂದರೆ ನಮ್ದು ಎರೆನೆಲ ಆಗಿರೋದ್ರಿಂದ ಮೇಲೆ ನೀರಿನಲ್ಲಿ ಬರುತ್ತೆ ಸರ್. ನಾನು ಎಷ್ಟೇ ತೆಗೆದ್ರೂ ಶಿಲ್ಟು ಕುತ್ಕೊಳ್ಳುತ್ತೆ ಸರ್. ಬಟ್ ನನಗೆ ಒಂದು ಸಾರಿ ತುಂಬ ಹೋಗ್ಬಿಟ್ರೆ ನಮಗೇನು ತಿಂಗಳಿಗೊಂದು ಸಾರಿ ತುಂಬ ಹೋದರೆ ನಾನು ಬೋರ್ಗೂ ಇದಕ್ಕೂ ಏನು ಉಪಯೋಗ ಆಗುತ್ತೆ ಸರ್. ಅಷ್ಟೇ ಸರ್. ಅಷ್ಟೇ. ಹೌದು ಸರ್. ಅದು ಎಷ್ಟೇ ಇರಲಿ ಸರ್, 2 ಎಕರೆ ಇರಲಿ, ನಾವು ಅಟ್ಲೀಸ್ಟು ಒಂದು 60 80 ಇಲ್ಲ ಅಂದರೆ 100 ಜಾಗ. ಅಯ್ಯೋ ಎಲ್ಲರೂ ನನಗೆ
ಆ್ಯಕ್ಚುಲಿ ನಾನು ಇಲ್ಲಿ ಕೃಷಿ ಹೊಂಡ ಮಾಡಬೇಕಾದ್ರೆ ನಮ್ಮ ಊರಿನಲ್ಲಿ ನನಗೆ ಎಲ್ಲರೂ ಅಂತ ಇದ್ರು. ನಮ್ಮ ತಂದೆಯರ ಹೆಸರು ಗೋವಿಂದ ರೆಡ್ಡಿ ಅಂತ ಸರ್. ಅವರು ಒಳ್ಳೆ ಕೃಷಿ ಮಾಡೋರು ಸರ್. ಅವರು ನಮ್ಮೂರಿನಲ್ಲಿ ಫಸ್ಟ್ ಬುರ್ಜಿನರಪ್ಪಕ್ಕೆ ಈರುಳ್ಳಿ ಬೆಳೆ ಇಂಟ್ರೊಡ್ಯೂಸ್ ಮಾಡಿದರೆ ನಮ್ಮ ತಂದೆಯವರು ಸರ್. ನಮ್ಮ ತಂದೆಯವರು ಅವರೆಲ್ಲ ಭಾಳ ಕಷ್ಟ ಬಿದ್ದು ನಮ್ಮನ್ನೆಲ್ಲ ಓದಿಸಿದ್ದಾರೆ ಸರ್. ಸೊ ಅದಕ್ಕೆ ನಾವು ಆ ಋಣ ಹೆಂಗೆ ತೀರಿಸ್ಬೇಕಂತ ಈಗ ಒಂದು ತೀರಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ಎಲ್ಲರೂ ಯಾರೇ ಇದೇನು ಸರ್ಕಾರ ಮಾಡುತ್ತೆ ಕೃಷಿ ಹೊಂಡ ಏನೋ ಒಂದು ಮಾಡಿದ್ರೆ ಸ್ವಂತ ಪಾಕೆಟ್ ಮನಿ ಮಾಡಿ ಆಮೇಲೆ ಬರುತ್ತೆ ಸರ್. ಸರ್ ಇವಾಗ ನಮ್ಮೂರಿನಲ್ಲಿ ಬೋರ್ ಕೊಡಿಸ್ಬೇಕಂದ್ರೆ ಮಿನಿಮಮ್ ಒಂದು 700 to 800 ಫೀಟ್ ಬೇಕು. ಆ ಡೀಪ್ನಿಂದ ನೀರು ಸಕ್ ಮಾಡಬೇಕಂದ್ರೆ ಮೋಟ್ರ್ ಹೆವಿ ತರಬೇಕು. ಟೋಟ್ಲು 5 lakhs ಬೇಕಾಗುತ್ತೆ ಸರ್. ಇವಾಗ ನಮಗೆ ಕರೆಂಟ್ ಬೇಕಂದಾಗ 2-2.5 ಲಕ್ಷ ಟ್ರಾನ್ಸ್ಫಾರಮ್ ಬೇಕು ಸರ್. ಸೊ ಎಲ್ಲ ಭಾಳ ಇದೆ. ಇವಾಗ ಇರೋ ಬೋರ್ನೇ ನಾನು ಏನು ಹೇಳ್ತಾ ಇದ್ದೀನಿ ಸರ್ ಅಂದರೆ, ಯಾರು ಇರೋ ಬೋರ್ನ ಮುಚ್ಚಕ್ಕೆ ಹೋಗಬೇಡಿ. ಇವಾಗ ಅಲ್ಲಿ ರೀಚಾರ್ಜ್ ಮಾಡಿ, ಇಲ್ಲ ಅಂದರೆ ಪಕ್ಕದಲ್ಲಿ ಒಂದು ಕೃಷಿ ಹೊಂಡ ಮಾಡಿ. ಸೊ ಆಟೋಮೆಟಿಕ್ಕಾಗಿ ನೀವು ಬೋರಿಗೆ ಕೊರಸು ಯಾವುದು ಟ್ರಾನ್ಸ್ಫಾರಮ್ ಪೆಟ್ಟಿಗೆ ಎಲ್ಲ ಮಾಡೋದಕ್ಕಿಂತ ಖರ್ಚು 6-7 ಲಕ್ಷ ಬರೋ ಬದಲು ನೀವೊಂದು ಕೃಷಿ ಹೊಂಡ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟು 1/4 ಇಂಚು ನೀರು ಹೆಚ್ಚಾಗುತ್ತೆ. ಆವಾಗ ನೀವೇನು ಬೇಕಾದ್ರೂ ಬೆಳಿಬೋದಲ್ಲ ಅಂತ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಪ್ರತಿಯೊಬ್ಬರೂ ರೀಚಾರ್ಜ್ ಮಾಡಿಸ್ಬೇಕು, ಜೊತೆಗೆ ಒಂದು ಕೃಷಿ ಹೊಂಡನೂ ಮಾಡಿಸ್ಕೋಬೇಕು ಸರ್. ಅದು ಕೃಷಿ ಹೊಂಡ ಏನು ಫ್ರೀಯಾಗಿ ಮಾಡ್ತಾರೆ ಸರ್ ರೈತರು. ನಾನು ಸುಮಾರು ಒಂದು 8-9 ವರ್ಷದ ಕೆಳಗಡೆನೋ ಮಾಡಿಸಿದ್ನೇನೋ, ಅದಕ್ಕೆ ನನಗೆ 52,000 ಕೊಟ್ಟಿದ್ರು ಸರ್ ಕೃಷಿ ಇಲಾಖೆಯಿಂದ. ಇವಾಗ ಆರ್ಟಿಕಲ್ಚರ್ ಮುಖಾಂತರ 78-80 ಸಾವಿರ ಕೊಡ್ತಾ ಇದ್ದಾರೆ ಸರ್, ಅನೌನ್ಸ್ ಮಾಡಿದ್ದಾರೆ. ಯಾರಾದರೂ ಮಾಡ್ಕೋಬೋದು. ಆ ಹೋಬಳಿ ಲೆವೆಲಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಧಿಕಾರಿಗಳಿರ್ತಾರೆ ಸರ್, ಅವ್ರನ್ನ ಭೇಟಿ ಮಾಡಿ ನನ್ನ ಇದು ಮಾಡೋದು ದಾಖಲೆಗಳು ಇನ್ನೇನು ಭೂಮಿ RTC ಕೇಳ್ತಾರೆ, ನಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ. ಅದನ್ನು ಕೊಟ್ಟರೆ ಅವರು ಯಾವ ಟೈಮ್ನಲ್ಲೂ ಅವರಿಗೆ ಅನುದಾನ ಬಂದಾಗ ಅವ್ರು ನಮಗೆ ಫೋನ್ ಮಾಡಿ ಇಂಥ ಕಡೆ ನೀವು ಕೃಷಿ ಹೊಂಡ ಮಾಡಿ ಅಂತ ಹೇಳ್ಬಿಟ್ಟು ಜಾಗ ತೋರಿಸೋಗ್ತಾರೆ ಸರ್. ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಅದನ್ನು ತೆಗೆಸ್ಬೇಕು ಅವರು ಹೇಳಿದ ಜಾಗದಲ್ಲಿ. ಆಮೇಲೆ ಅದು ಕಂಪ್ಲೀಟ್ ಆದಮೇಲೆ ನಮಗೆ ಬಂದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಭಾವಚಿತ್ರ ಬರೋ ಹಾಗೆ ಅಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡು ಹೋಗ್ತಾರೆ ಸರ್. ಫೋಟೋ ಹೊಡ್ಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅವರು 1 ತಿಂಗಳು 2 ತಿಂಗಳು ಅನುದಾನ ನೋಡಿಕೊಂಡು ನಮಗೆ ಚೆಕ್ ಮುಖಾಂತರ ಹಣ ಸಂದಾಯ ಮಾಡ್ತಾರೆ ಸರ್, ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಎಸ್ ಸರ್. ಸೊ ಇದು ಗುಂಡಿ ಏನು ಬೇಡ ಸರ್, ಹೋದ್ರೆ ಇನ್ನು ಹೋಗ್ತಿರ್ತದೆ ಸರ್. ಕೃಷಿ ಹೊಂಡದನ್ನು ತಗೊತೀರಾ ಸರ್? ಎಸ್ ಸರ್. 10 ಅಡಿ ಉದ್ದ, 10 ಅಡಿ ಅಗಲ. 10 ಅಡಿ ಉದ್ದ, 8 ಅಡಿ ಅಗಲ ಮಾಡ್ಕೊಂಡಿದ್ದೀನಿ ಸರ್. 8 ಅಡಿ ಮಾಡ್ಕೊಂಡಿದ್ದೀನಿ ಸರ್. ಇದಕ್ಕೆಲ್ಲ ನಮ್ಮ ಟೀಮ್ ಎಲ್ಲ ಬಂದು ತಮ್ಮ ಟೀಮ್ ಬಂದು ನಮಗೆ ಒಂದೇ ದಿವಸದಲ್ಲೇ ಒಂದು 3 ಅವರ್ಸ್ನಲ್ಲೇ ಎರಡಕ್ಕೂ ನಮಗೆ ಮಾಡಿಕೊಟ್ಟೋದ್ರು ಸರ್. ಹೌದು, ಎಲ್ಲ ಡ್ರಿಪ್ಪು ಮಾಡಿದ್ದೀನಿ ಸರ್. ಸ್ವಲ್ಪ ಒಂಚೂರು ಮೇಂಟೈನ್ ಮಾಡಿದ್ದೀನಿ ಸರ್. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಇಲ್ಲಿಗೆ ಬಂದಾಗ ಮಳೆಗಾಲದಲ್ಲಿ ಹುಲ್ಲು ಬೆಳೆದು ಬಿಡ್ತದೆ ಸರ್. ಇವಾಗ ಏನಾಗುತ್ತೆ ಅಂದರೆ ಹುಲ್ಲು ಒಂದು ಸಾರಿ ಮಳೆ, ನಮ್ದು ಏರಿಯಾನೆಲ್ಲ ಫರ್ಟೈಲ್ ಲ್ಯಾಂಡ್ ಇರೋದ್ರಿಂದ ಒಂದು ಸಾರಿ ಮಳೆ ಬಂದುಬಿಟ್ರೆ ವಿತಿನ್ 20 ಡೇಸ್ಗೆ ಮೊಣಕಾಲುದ್ದ ಬಂದ್ಬಿಡುತ್ತೆ ಸರ್. ನಾವಿಲ್ಲಿದ್ದಾಗ ಅದನ್ನು ಈ ಸರೌಂಡಿಂಗ್ ಇಲ್ಲಿ ನಿಮಗೆ ಸುತ್ತಲೂ ಹುಲ್ಲು ಇರೋದ್ರಿಂದ ಕಡಿಮೆ ಬರ್ತದೆ ಸರ್. ಹೌದು ಸರ್. ಅಲ್ಲೇ ಅದು ಮಂದೆ ಬರ್ತದೆ. ನನ್ನ ಶಿಲ್ಟ್ ಬರ್ತಾ ಇತ್ತು ಸರ್. ನನಗೆ ಶಿಲ್ಟ್ ಬರಲಿಕ್ಕೆ ಅದೊಂದು ಇದೆ ಸರ್. ಇದೇ ಕೃಷಿ ಹೊಂಡ ಸರ್. ಈ ಕಡೆ ನಿಮ್ಮ ನೀರು ಇಲ್ಲಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಕಾರಣ ಅಂತಂದ್ರೆ ಪೈಪ್ ಲೈನ್ ಅಡ್ಡ ಇದೆ. ಓಕೆ ಸರ್. ಆ ಕಡೆ ಬರ್ತದೆ. ಇದನ್ನು ಒಂದು 4 ದಿವಸ ಮಿಷನ್ ವೀಡರ್ ಓಡಿಸ್ಬಿಡ್ತೀನಿ ಸರ್. ನೋಡಿ ಸರ್, 2 ಹಾಕಿದರೆ ಬೆಳೆಯಲ್ಲ ಅಂತಾರೆ. ಅದು 2 ಸಸಿ ಒಂದೇ ಹತ್ರ ಹಾಕಿದ್ದಾರೆ, 2 ಬಂದಿದೆ ನೋಡಿ.
ಇಲ್ಲ ಇನ್ನೊಂದು ಸ್ವಲ್ಪ ಹಿಂಗೆ ಬನ್ನಿ ಸರ್ ನೇರಳೆ ಇದ್ದಾವೆ. ಇನ್ನೊಂದು ಬೋರಲ್ಲಿ ಇನ್ನೊಂದು ಇಲ್ಲೇ ಇದೆ ಸರ್ ಪಕ್ಕದಲ್ಲಿ ಬನ್ನಿ.